ಭಾರತದ ಮೊದಲ ಸಾಮ್ರಾಜ್ಯ ಯಾವುದಂದರೆ ಅದೇ ಮೌರ್ಯ ಸಾಮ್ರಾಜ್ಯ. ಈ ಒಂದು ಮೌರ್ಯ ಸಾಮ್ರಾಜ್ಯದ ಮೇಲೆ ಹಲವಾರು ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನೋಡೋಣ. ಮೊದಲನೇ ಪ್ರಶ್ನೆ, ಮೌರ್ಯರ ಕಾಲದ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ನೋಡಿ, ಈ ರೀತಿಯಾಗಿ ಕೊಡುತ್ತಾರೆ. ಅಂದರೆ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅಂತ ಕೊಡ್ತಾರೆ. ಇಲ್ಲಿ ತಪ್ಪಾಗಿದ್ದು ಕೇಳಿದ್ದಾರೆ ನೋಡಿ. ಮೊದಲನೇದ್ದು, ಬರಬಾರ್ ಗುಹೆಗಳು ಭಾರತದ ಅತ್ಯಂತ ಹಳೆಯ ಕೃತಕ ಕಲ್ಲಿನ ಗುಹೆಗಳಾಗಿವೆ. ಇದು ಕರೆಕ್ಟ್ ಆಗಿದೆ ನೋಡಿ. ಇದು ಏನಪ್ಪ ಅಂತಂದರೆ, ಬರಬಾರ್ ಗುಹೆಗಳು ಭಾರತದ ಅತ್ಯಂತ ಹಳೆಯ ಕೃತಕ ಕಲ್ಲಿನ ಗುಹೆಗಳಾಗಿವೆ. ಒಂದನೇದು ಎ ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಬಿ, ಅಶೋಕನು ಸಾಂಚಿ ಸ್ತೂಪವನ್ನು ಇಟ್ಟಿಗೆಗಳಿಂದ ನಿರ್ಮಿಸಿದನು. ಇದು ಕೂಡ ಸರಿಯಾಗಿದೆ ನೋಡಿ. ಅಶೋಕ ಏನು ಮಾಡ್ತಾನಂದರೆ ಈ ಒಂದು ಸಾಂಚಿ ಸ್ತೂಪವನ್ನು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡುತ್ತಾನೆ ಅಶೋಕ. ಮೂರನೇದು ಸಿ, ಪಾಟಲಿಪುತ್ರದ ಅರಮನೆಯನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಯಿತು. ನೋಡೋಣ. ಅಶೋಕನು ಅಜೀವಿಕ ಪಂಥದ ಮುನಿಗಳಿಗಾಗಿ ಬರಬರ ಗುಹೆಗಳನ್ನು ನಿರ್ಮಿಸಿಕೊಟ್ಟನು. ಇದು ಕೂಡ ಸರಿಯಾಗಿದೆ ನೋಡಿ. ಅಂದರೆ ಅಶೋಕನು ಅಜೀವ ಪಂಥಗಳ ಮುನಿಗಳಿಗೆ ಈ ಒಂದು ಬರಬರ ಗುಹೆಗಳನ್ನು ನಿರ್ಮಿಸಿ ಕೊಡುತ್ತಾನೆ. ಇದರಲ್ಲಿ ತಪ್ಪಾದದ್ದು ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಆಗಿದೆ ನೋಡಿ. ಅಂದರೆ ಪಾಟಲಿಪುತ್ರದ ಅರಮನೆಯನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿತ್ತು ಎಂಬುದು ತಪ್ಪಾಗಿದೆ. ಯಾಕಂದರೆ ಇದು ಕಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿರುತ್ತದೆ. ಯಾವುದರಿಂದ? ಕಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿರುತ್ತದೆ. ಇದರ ಮುಂದಿನ ಒಂದು ಅಶೋಕನ ಕಾಲದಲ್ಲಿ ಇದನ್ನು ಕಲ್ಲಿನಿಂದ ನಿರ್ಮಾಣ ಮಾಡಲಾಗುತ್ತದೆ. ಮೌರ್ಯರ ಕಾಲದಲ್ಲಿ ಈ ಒಂದು ಪಾಟಲಿಪುತ್ರದ ಅರಮನೆಯನ್ನು ಕಲ್ಲಿನಿಂದ ನಿರ್ಮಿಸಲಾಗಿತ್ತು ಎಂಬುದು ತಪ್ಪಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆಗಳು ನೋಡೋಣ. ನಡುವು ಜೊತೆಗೆ ಜಿ ಕೆ ಕೂಡ ಮಿಕ್ಸ್ ಆಗಿದ್ದಾವೆ ಇವತ್ತಿನ ಒಂದು ವಿಡಿಯೋದಲ್ಲಿ. ಜಿ ಕೆ ಕೂಡ ನೋಡಿಕೊಳ್ಳೋಣ. ನೋಡಿ, ಇದು ವಿಜಯನಗರ ಸಾಮ್ರಾಜ್ಯದ ಸಂಬಂಧಿಸಿದಂತೆ ಪ್ರಶ್ನೆ ಆಗಿದೆ ನೋಡಿ. ವಿಜಯನಗರ ಕಾಲದ ನಾಯಕಂಕಾರ ಪದ್ಧತಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಹೇಳಿಕೆ ಸರಿಯಾಗಿದೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಮೊದಲನೇದಾಗಿ, ಇದು ಕೇವಲ ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದ ಪದ್ಧತಿಯಾಗಿತ್ತು. ಇದು ಕೇಂದ್ರ ಸರ್ಕಾರದ ರೈತರಿಂದ ನೇರವಾಗಿ ತೆರಿಗೆ ವಸೂಲಿ ಮಾಡುವ ಪದ್ಧತಿಯಾಗಿತ್ತು. ಆಪ್ಷನ್ ಸಿ, ಸೇನಾ ನಾಯಕರಿಗೆ ಅವರ ಸೇವೆಗಾಗಿ ಭೂಮಿಯನ್ನು ನೀಡುವ ಪದ್ಧತಿಯಾಗಿತ್ತು. ಆಪ್ಷನ್ಸ್ ಡಿ, ಇದು ಕೇವಲ ವಿದೇಶಿ ವ್ಯಾಪಾರಿಗಳಿಗೆ ಸೀಮಿತವಾದ ನಿಯಮವಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಇದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಅಂದರೆ ಈ ಒಂದು ನಾಯಕಂಕಾರ ಎಂಬ ಒಂದು ಪದ್ಧತಿ ಇದು ಸೇನೆ ನಾಯಕರಿಗೆ, ಅಂದರೆ ಅರಮನೆಯ ನಾಯಕರಿಗೆ ಅವರ ಸೇವೆಗಾಗಿ ಭೂಮಿಯನ್ನು ನೀಡುವ ಪದ್ಧತಿ ಆಗಿರ್ತದೆ. ಅಮರ ನಾಯಕರಿಗೆ. ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆ ನೋಡಿ. ಸೇನೆ ನಾಯಕರಿಗೆ ಅರಮನೆ ಸೇವೆಗಾಗಿ ನೀಡುವ ಒಂದು ಪದ್ಧತಿ ಆಗಿರುತ್ತದೆ. ಯಾವುದು? ನಾಯಕಂಕಾರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ದೆಹಲಿಯ ಮೊದಲ ಸುಲ್ತಾನ ಯಾರು? ಇದು ಒಂದು ದೆಹಲಿಯ ಸುಲ್ತಾನರ ಬಗ್ಗೆ ಪ್ರಶ್ನೆ ಆಗಿದೆ ನೋಡಿ. ಅಂದರೆ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು? ಇದಕ್ಕೆ ಸರಿಯಾದ ಉತ್ತರ ಇಲ್ತಮಿಷ್, ಬಲ್ಬನ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ದಕ್ಷಿಣ ಭಾರತ ಮೇಲೆ ಒಂದು ದಾಳಿ ಮಾಡಿದಂಥ ಮೊದಲ ದೆಹಲಿ ಸುಲ್ತಾನ ಆಗಿರ್ತಾನೆ. ಇವನ ಸೇನಾನಿ ಯಾರಪ್ಪ ಅಂತಂದರೆ ಮಲಿಕ್ ಕಾಪರ್. ಇವರು ದಕ್ಷಿಣದ ದಂಡಯಾತ್ರೆಯನ್ನು ಮಾಡಿದಂಥ ಸೇನೆ ಪಡೆಯ ಮುಖ್ಯಸ್ಥ ಮಲಿಕ್ ಕಾಪರ್ ಅವರು ಬರ್ತಾನೆ ನೋಡ್ರಿ, ದಂಡನಾಯಕ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಅಷ್ಟಪ್ರಧಾನ ಎಂಬ ಮಂತ್ರಿಮಂಡಲವು ಯಾರ ಆಡಳಿತ ವ್ಯವಸ್ಥೆಯಲ್ಲಿ ಕಂಡುಬರುತ್ತದೆ? ನೋಡಿ, ಅಷ್ಟಪ್ರಧಾನ ಎಂಬ ಒಂದು ಮಂತ್ರಿಮಂಡಲ ಯಾರ ಒಂದು ಆಡಳಿತ ವ್ಯವಸ್ಥೆಯಲ್ಲಿತ್ತು ಅಂತ ಪ್ರಶ್ನೆ ಕೇಳಿದೆ. ಆದರೆ ಏನು? ಕೃಷ್ಣದೇವರ ಕಾಲದಲ್ಲೂ ಛತ್ರಪತಿ ಶಿವಾಜಿ, ಸಿ ಹರ್ಷವರ್ಧನ, ಡಿ ರಾಜರಾಜ ಚೋಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಛತ್ರಪತಿ ಶಿವಾಜಿಯ ಒಂದು ಕಾಲದಲ್ಲಿ ಈ ಒಂದು ಅಷ್ಟಪ್ರಧಾನ ಎಂಬ ಮಂತ್ರಿಮಂಡಲ ಕಂಡುಬರುತ್ತದೆ.
ಇದು ಕೂಡ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಪ್ರಶ್ನೆಯಾಗಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಮತ್ತು ಅವರು ಭೇಟಿ ನೀಡಿದ ಸಮಯದ ರಾಜರನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ರಾಜರ ಮನೆಗೆ ಒಂದು ಪ್ರವಾಸಿಗರು ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನಿಕೋಲೋ ಕೌಂಟಿ. ಇವರು ಯಾರ ಆಸ್ಥಾನಕ್ಕೆ ಹೋಗುತ್ತಾರೆ? ನಿಕೋಲೋ ಕೌಂಟಿ ಯಾರ ಆಸ್ಥಾನಕ್ಕೆ ಹೋಗುತ್ತಾರೆ? ಆಪ್ಷನ್ಸ್ 3 1ನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲೋ ಕೌಂಟಿ ಹೋಗುತ್ತಾರೆ ನೋಡಿ. ಅದೇ ರೀತಿಯಾಗಿ ಎರಡನೇದ್ದು ಅಬ್ದುಲ್ ರಜಾಕ್. ಯಾರು? ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಕೂಡ ಬಂದಿದ್ದಾರೆ, ಜೊತೆಗೆ 2ನೇ ದೇವರಾಯನ ಆಸ್ಥಾನಕ್ಕೆ ಕೂಡ ಬಂದಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 2ನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಬರ್ತಾನೆ. ಅದೇ ರೀತಿ ಮೂರನೇದಾಗಿ ಡೊಮಿಂಗ್ ಪಯಾಸ್. ಆಪ್ಷನ್ ಸಿ ಡೊಮಿಂಗ್ ಪಯಾಸ್ ಯಾರ ಆಸ್ಥಾನಕ್ಕೆ ಹೋಗಿರ್ತಾನೆ? ಇದು ಡೊಮಿಂಗ್ ಪಯಾಸ್ ಆಪ್ಷನ್ಸ್ 2 ಇದೆಲ್ಲ ಕೃಷ್ಣದೇವರಾಯನ ಒಂದು ಅರಸನ ಆಸ್ಥಾನಕ್ಕೆ ಡೊಮಿಂಗ್ ಪಯಾಸ್ ಹೋಗಿರ್ತಾನೆ ನೋಡಿರಿ. ಇದು ಪೋರ್ಚುಗೀಸ್ ದೇಶದ ಪ್ರವಾಸಿಗ. ಯಾವ ದೇಶ? ಪೋರ್ಚುಗಲ್ ದೇಶ ಪ್ರವಾಸಿಗ ಡೊಮಿಂಗ್ ಪಯಾಸ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಹೋಗಿರುತ್ತಾನೆ. ಅದೇ ರೀತಿಯಾಗಿ ಕೊನೆಯದಾಗಿ ಫರ್ನಾವೋ ನ್ಯೂನಿಜ್ ಯಾವ ಒಂದು ಅರಸನ ಆಸ್ಥಾನಕ್ಕೆ ಹೋಗಿರ್ತಾನೆ ಅಂತ ನೋಡೋದಾದರೆ ಆಪ್ಷನ್ಸ್ 1 ಅಚ್ಯುತರಾಯನ ಆಸ್ಥಾನಕ್ಕೆ ಹೊಂದಿರುತ್ತಾನೆ ನೋಡಿ. ಇಲ್ಲಿ ನೋಡುವ ವಿಷಯ ನೋಡೋದಾದರೆ ನಿಕೋಲೋ ಕೌಂಟಿ 1ನೇ ದೇವರಾಯ 3, ಮತ್ತು ಅಬ್ದುಲ್ ರಜಾಕ್ 2ನೇ ದೇವರಾಯ 3, 4, ಮತ್ತು ಡೊಮಿಂಗ್ ಪಯಾಸ್ ಕೃಷ್ಣದೇವರಾಯ 2, ಆಮೇಲೆ 1 ಆಗಿದೆ ನೋಡಿ. ಒಂದು ಫರ್ನಾವೋ ನ್ಯೂನಿಜ್ ಅಚ್ಯುತರಾಯ. ಇದಕ್ಕೆ ಸರಿಯಾದ ಉತ್ತರ 3, 4, 2, 1. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ 1857ರ ದಂಗೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಹಲವಾರು ರೀತಿಯಲ್ಲಿ ಕೇಳ್ತಾರೆ ನೋಡಿ. ಒಟ್ಟು ತಪ್ಪಾಗಿದೆ, ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ತಪ್ಪಾದ ಉತ್ತರ ಯಾವುದಂತ ನೋಡೋಣ ಮೊದಲನೇದಾಗಿ ಆಪ್ಷನ್ ಎ ಮಂಗಲ್ ಪಾಂಡೆ ಬ್ಯಾರಕ್ಪುರದಲ್ಲಿ ದಂಗೆಯನ್ನು ಪ್ರಾರಂಭಿಸಿದನು. ಇದು ಸರಿಯಾಗಿದೆ. ಆಪ್ಷನ್ಸ್ ಬಿ ದೆಹಲಿಯ ದಂಗೆಯನ್ನು ಮುನ್ನಡೆಸಿದ ನೈಜ ನಾಯಕ ಜನರಲ್ ಭಕ್ತ್ ಖಾನ್. ಅಂದರೆ ದೆಹಲಿಯ ಭಕ್ತಿ ಖಾನ್ ಖಿಲ್ಜಿ ಅಂತ ಹೇಳ್ಬೋದು ನಾವು. ಅಂದರೆ ಭಕ್ತಿ ಖಾನ್ ಅವರು ದೆಹಲಿಯ ಒಂದು ದಂಗೆಯನ್ನು ಮುನ್ನಡೆಸಿದಂಥ ನಾಯಕನಾಗಿದ್ದಾನೆ ಭಕ್ತ ಖಾನ್. ಇದು ಕೂಡ ಸರಿಯಾಗಿದೆ. ಅದೇ ರೀತಿಯಾಗಿ ಆಪ್ಷನ್ ಸಿ ಈ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಲಾರ್ಡ್ ಡಾಲೌಸಿ. ನೋಡೋಣ. ಅದೇ ರೀತಿಯಾಗಿ ಆಪ್ಷನ್ಸ್ ಡಿ ಬೇಗಂ ಹಜರತ್ ಮಹಲ್ ಲಕ್ನೋದಲ್ಲಿ ದಂಗೆಯ ನೇತೃತ್ವವನ್ನು ವಹಿಸಿದರು. ಇದು ಕೂಡ ಸರಿಯಾಗಿದೆ ನೋಡಿ. 4ನೇದು ಕೂಡ ಸರಿಯಾಗಿದೆ. ಅಂದರೆ ಬೇಗಂ ಹಜರತ್ ಮಹಲ್ ಅವರು ಲಕ್ನೋದ ದಂಗೆಯನ್ನು ನೇತೃತ್ವ ವಹಿಸಿದಂಥ ನಾಯಕ ಆಗಿರ್ತಾರೆ. ಬೇಗಂ ಹಜರತ್ ಮಹಲ್ ಆಗಿದ್ದಾರೆ. ಅಂದರೆ ಈ ಒಂದು 1857ರ ದಂಗೆಗೆ ಸಂಬಂಧಿಸಿದಂಥ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಅಂದರೆ ಈ ಒಂದು 1857ರ ದಂಗೆ ನಡೆದಂಥ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವ್ರು ಯಾರಂದರೆ ಲಾರ್ಡ್ ಡಾಲೌಸಿ ಅಲ್ಲ, ಲಾರ್ಡ್ ಕ್ಯಾನಿಂಗ್ ಅವರು ಈ ಒಂದು ಭಾರತದ ಯಾರು ಲಾರ್ಡ್ ಕ್ಯಾನಿಂಗ್ ಅವರು ಈ ಒಂದು ಭಾರತದ ವೈಸ್ರಾಯ್ ಆಗಿರ್ತಾರೆ. ಯಾರು? ಲಾರ್ಡ್ ಕ್ಯಾನಿಂಗ್ 1857ರ ಒಂದು ದಂಗೆಯ ಸಂದರ್ಭದಲ್ಲಿ ಇವರು ರಾಣಿ ವಿಕ್ಟೋರಿ ಘೋಷಣೆ ಆಗುತ್ತದೆ 1857ರಲ್ಲಿ. ಆ ಒಂದು ಸಮಯದಲ್ಲಿ ನವೆಂಬರ್ 1ನೇ ತಾರೀಕು ಆ ಒಂದು ರಾಣಿಯನ್ನು ಭಾರತ ದೇಶಕ್ಕೆ ಬರಮಾಡಿಕೊಳ್ಳುತ್ತಾರೆ ಲಾರ್ಡ್ ಕ್ಯಾನಿಂಗ್ ಅವರು. ಅದೇ ರೀತಿಯಾಗಿ ಲಾರ್ಡ್ ಕ್ಯಾನಿಂಗ್ನನ್ನು ಸಿವಿಲ್ ಸೇವಕರ ಪ್ರವರ್ತಕ ಅಂತ ಕೂಡ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಶಿವಾಜಿ ಆಡಳಿತದಲ್ಲಿದ್ದ ಚೌತ್ ಎಂದರೆ ಏನು? ಈ ಒಂದು ಶಿವಾಜಿಯ ಒಂದು ಆಡಳಿತದಲ್ಲಿದ್ದಂಥ ಚೌತ್ ಎಂದರೆ ಏನಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಶಿವಾಜಿ ನೀಡುತ್ತಿದ್ದ ಕೃಷಿ ಸಾಲ. ಆಪ್ಷನ್ಸ್ ಬಿ ನೆರೆಯ ರಾಜ್ಯಗಳಿಂದ ರಕ್ಷಣೆಗಾಗಿ ವಸೂಲಿ ಮಾಡುತ್ತಿದ್ದ ಒಟ್ಟು ಆದಾಯದ 1/4 ಭಾಗದ ತೆರಿಗೆ.
ಅಥವಾ ಆಪ್ಷನ್ ಸಿ ಮರಾಠ ಸಾಮ್ರಾಜ್ಯದ ಒಳಗೆ ಮಾತ್ರ ವಿಧಿಸುತ್ತಿದ್ದ ಭೂಮಿಯ ತೆರಿಗೆ, ಆಪ್ಷನ್ಸ್ ಡಿ ವಿದೇಶಿ ವ್ಯಾಪಾರಿಗಳ ಮೇಲೆ ವಿಧಿಸುತ್ತಿದ್ದ ಸುಂಕ. ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಅಂದರೆ ಈ ಒಂದು ಚೌತ್ ಅಂದರೆ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಅಂದರೆ ನೆರೆಯ ರಾಜ್ಯಗಳಿಂದ ರಕ್ಷಣೆಗಾಗಿ ವಸೂಲಿ ಮಾಡುತ್ತಿದ್ದ ಒಟ್ಟು ಆದಾಯದ 1/4 ಭಾಗದ ತೆರಿಗೆ ಆಗಿರುತ್ತದೆ ನೋಡಿ. ಈ ಒಂದು ಬೇರೆ ಒಂದು ರಾಜ್ಯಗಳಿಗೆ ಏನಪ್ಪ ಅಂತಂದ್ರೆ ರಕ್ಷಣೆ ನೀಡಬೇಕಂದ್ರೆ ಅವರಲ್ಲಿ 1/4 ಭಾಗದಷ್ಟು ತೆರಿಗೆಯನ್ನು ಪಡೀತಿರ್ತಾರೆ. ಯಾರು? ಶಿವಾಜಿ. ಆ ಒಂದು ತೆರಿಗೆಯನ್ನು ಪಡೆದಗೇಶಿಂದ ಒಂದು ನೆರೆಯ ರಾಜ್ಯವನ್ನು ಅವರು ರಕ್ಷಣೆ ಮಾಡ್ತಿರ್ತಾರೆ ಶಿವಾಜಿ. ಈ ಒಂದು ಪ್ರಶ್ನೆ ಇತ್ತೀಚೆಗೆ ನಡೆದಂಥ ಎಫ್ ಡಿ ಎಲ್ಲಿ ಪ್ರಶ್ನೆ ಆಗಿದೆ ನೋಡಿ. KEA ಒಂದು ಕೇಳಿರುವಂಥ ಪ್ರಶ್ನೆ ಆಗಿತ್ತು. KEA ಒಂದು ಕೇಳಿರುವಂಥ ಪ್ರಶ್ನೆ ಆಗಿತ್ತು ನೋಡಿ. 708 ಒಂದು ಪೋಸ್ಟ್ಗಳಲ್ಲಿ HKದಲ್ಲಿ ಕೇಳಿದ್ರು ನೋಡಿ. ಅಂದರೆ ಶಿವಾಜಿಯ ಒಂದು ಆಡಳಿತದಲ್ಲಿ ವಿಧಿಸುತ್ತಿದ್ದ ತೆರಿಗೆ ಯಾವುದಂತ ಕೇಳಿದರು. ಯಾವ್ಯಾವು? ಸರ್ ದೇಶ್ಮುಖ್ ಅಂತ ಬರ್ತದೆ. ಮತ್ತು ಮೊದಲು ಸರ್ ದೇಶ್ಮುಖ್ ಮತ್ತು ಚೌತ್ ಮತ್ತು ಸರ್ ದೇಶ್ಮುಖ್ ಅಂತ ತೆರಿಗೆಗಳು ಕಂಡು ಬರ್ತಿರ್ತವೆ. ಚೌತ್ 1/4 ಇದ್ದರೆ ಸರ್ ದೇಶ್ಮುಖ್ ಎಂಬುದು 1/10 ವಿಧಿಸುತ್ತಿರ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಸಿಂಧು ನಾಗರಿಕತೆಯ ಯಾವ ಸ್ಥಳದಲ್ಲಿ ಕೋಟೆ ಇಲ್ಲದ ಏಕೈಕ ನಗರ ಎಂದು ಕಂಡು ಬರ್ತದೆ? ಈ ಒಂದು ಸಿಂಧು ನಾಗರಿಕತೆಯಲ್ಲಿ ಯಾವ ಸ್ಥಳದಲ್ಲಿ ಕೋಟೆ ಇಲ್ಲದ ಏಕೈಕ ನಗರ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾಲಿಬಂಗನ, ಲೋತಾಲ, ಏನು ಚಾನುದಾರೋ, ಏನು ಬನ್ವಾಲಿ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ನೋಡಿ, ಚಾನುದ್ದಾರು. ಏನಪ್ಪ ಅಂತಂದರೆ ಒಂದು ಸಿಂಧು ನಾಗರಿಕತೆಯ ಆ ಒಂದು ಸ್ಥಳದಲ್ಲಿ ಕೋಟೆ ಇಲ್ಲದ ಏಕೈಕ ನಗರ ಯಾವುದಂದರೆ ಇದು ಚಾನುದ್ದಾರು. ಇಲ್ಲಿ ಕೋಟೆನೇ ಕಂಡು ಬರೋದಿಲ್ಲ. ಲೋಥಲ್ ಎಂಬುದು ಹಡಗು ಕಟ್ಟೆಯಾಗಿದೆ. ಇದು ಗುಜರಾತ್ನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ನಾವು ನೋಡ್ಬೋದು ಬನ್ವಾಲಿ ಆಗಿರ್ಬೋದು, ಕಾಲಿಬಂಗನ್ ಆಗಿರ್ಬೋದು, ಇವು ಕೂಡ ನಾವು ಸಿಂಧು ನಾಗರಿಕತೆಯಲ್ಲಿ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ಈ ಒಂದು ಮೌರ್ಯ ಸಾಮ್ರಾಜ್ಯದ ಮುಂದಿನ ಒಂದು ಪ್ರಶ್ನೆ ಏನು ನೋಡಿ. ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಮುಖ ಪ್ರಶ್ನೆಗಳಾಗಿವೆ. ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತದಲ್ಲಿ ಪ್ರಾದೇಶಿಕ ರಾಜಧಾನಿಗಳನ್ನು ಮತ್ತು ಅವುಗಳ ದಿಕ್ಕಿನೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಅಂದರೆ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡುಬರುವಂಥ ಪ್ರಾದೇಶಿಕ ರಾಜಧಾನಿಗಳು ಜೊತೆಗೆ ಅವು ಯಾವ ದಿಕ್ಕಿನಲ್ಲಿ ಕಂಡುಬರ್ತವೆ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2 ಅಂತ. ಇದರಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ತಕ್ಷಶಿಲೆ ಇದೆ. ಇದು ಯಾವ ದಿಕ್ಕಿಗೆ ಕಂಡುಬರುತ್ತಂದರೆ ಇದು ತಕ್ಷಶಿಲೆ ಮೌರ್ಯ ಸಾಮ್ರಾಜ್ಯದಲ್ಲಿ ಉತ್ತರ ದಿಕ್ಕಿಗೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಎರಡನೇದಾಗಿ ಉಜ್ಜಯಿನಿ. ಇದು ಉಜ್ಜಯಿನಿ ಯಾವ ಒಂದು ದಿಕ್ಕಿಗೆ ಕಂಡುಬರ್ತದೆ ಅಂದರೆ ಇದು ಉಜ್ಜಯಿನಿ ಮೌರ್ಯ ಒಂದು ಆಡಳಿತದಲ್ಲಿ ಪಶ್ಚಿಮ ಭಾಗಕ್ಕೆ ಕಂಡುಬರುತ್ತದೆ. ಮೂರನೇದಾಗಿ ತೋಶಾಲಿ. ಈ ಒಂದು ತೋಶಾಲಿ ಪೂರ್ವ ಒಂದು ಕಳಿಂಗ ಯುದ್ಧದ ಅಂದರೆ ಕಳಿಂಗ ಭಾಗದಲ್ಲಿ ಕಂಡುಬರ್ತಿರ್ತದೆ ನೋಡಿ. ತೋಶಾಲಿ ಎಂಬುದು ಒಂದು ಕಳಿಂಗ ಒಂದು ಪೂರ್ವ ಭಾಗದಲ್ಲಿ ಕಂಡುಬರ್ತಿರ್ತದೆ. ಸುವರ್ಣಗಿರಿ ಇದು ಪಶ್ಚಿಮ ಭಾಗಕ್ಕೆ ಕಂಡುಬರ್ತದೆ. ಸುವರ್ಣಗಿರಿ ಯಾವುದಕ್ಕೆ? ಪಶ್ಚಿಮ ಭಾಗ ಕಂಡುಬರ್ತದೆ. ಹಾಗಾದ್ರೆ ನೋಡಿ ಇಲ್ಲಿ ಏನೇನಿದೆ, ತಕ್ಷಶಿಲೆ ಯಾವುದಕ್ಕೆ? ಉತ್ತರ ದಿಕ್ಕಿಗೆ ಕಂಡುಬರ್ತದೆ ಅಂದರೆ 3. ಆಮೇಲೆ ಉಜ್ಜಯಿನಿ ಪಶ್ಚಿಮಕ್ಕೆ ಕಂಡುಬರ್ತದೆ 4. ಆಮೇಲೆ ತೋಶಾಲಿ ಪೂರ್ವದಲ್ಲಿ ಕಂಡುಬರ್ತದೆ 1 ಮತ್ತು 2. ಸುವರ್ಣಗಿರಿ ಇಲ್ಲೇನೋ ಮಿಸ್ಟೇಕ್ ಆಯ್ತು ನಿಂದ್ರಿ. ಯಾವುದು? ತಕ್ಷಶಿಲೆ ಉತ್ತರಕ್ಕೆ ಕಂಡುಬರ್ತದೆ 3, ಉಜ್ಜಯಿನಿ ಪಶ್ಚಿಮಕ್ಕೆ ಕಂಡುಬರ್ತದೆ 4. ಇದು 2 ನೋಡಿ 4. ಆಮೇಲೆ ತೋಶಾಲಿ ಪೂರ್ವಕ್ಕೆ ಕಂಡುಬರ್ತದೆ 1, ಆಮೇಲೆ 2. ಅಂದರೆ 3, 4, 1, 2. ಇಲ್ಲಿ ನೋಡಂಬರಿ ಆಯ್ಕೆಯಲ್ಲಿ ಎಲ್ಲೆಲ್ಲಿ ಯಾವ ಅಂತ. ಅಂದರೆ ಆಪ್ಷನ್ ಸಿ ಮೂರನೇದಿದೆ ಎ. ಆಮೇಲೆ ಮೂರನೇದು ಯಾವ್ಯಾವ? ಎ ಮತ್ತು ಬಿ 2 ಯಾವ. ಅಂದರೆ ಸಿ ಮತ್ತು ಡಿ ಅನ್ನು ತೆಗೆದು ಬಿಡ್ಬೇಕು ನಾವು. ಎ ಮತ್ತು ಬಿ ಅದರ ರೀತಿಯಾಗಿ ಬಿ, ಇದರಲ್ಲಿ ಬಿ 4. ಇದು ಕೂಡ ಸರಿಯಾಗಿದೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿನಲ್ಲಿದೆ ನೋಡಿ. ಆಪ್ಷನ್ ಸಿನಲ್ಲಿ ಎನಲ್ಲಿ ಮೊದಲನೇ ಭಾಗದಲ್ಲಿ 2 ಇದೆ. ಅಂದರೆ ಆಪ್ಷನ್ ಸಿ ತೋಶಾಲಿದ್ದದ್ದು A 1 ಆಗಬೇಕು. ಅಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ.
ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ, ಅಂದರೆ 3, 4, 1, 2 ಆಪ್ಷನ್ಸ್ ಬಿನಲ್ಲಿ ಕಂಡು ಬರುತ್ತೆ ನೋಡಿರಿ. ಭಾಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಆಗಿದೆ ನೋಡಿ ಇದು. ಒಂದಿಸಿ ಬೇರೆ ರೀತಿಯಲ್ಲಿ ಕೂಡ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾರೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಆದ. ಮೌರ್ಯರ ಕಾಲದ ತೆರಿಗೆ ಪದ್ಧತಿಯಲ್ಲಿ ಭಾಗ ಮತ್ತು ಬಲಿ ಎಂಬ ಪದಗಳನ್ನು ಇವು ಅರ್ಥ ಏನನ್ನು ನೀಡುತ್ತವೆ? ಅಂದರೆ ಈ ಒಂದು ಮೌರ್ಯರ ಕಾಲದ ತೆರಿಗೆ ಪದ್ಧತಿಯಲ್ಲಿ ಭಾಗ ಎಂದರೇನು, ಬಲಿ ಎಂದರೆ ಇವು ಅರ್ಥ ಏನಂತ ಕೇಳಿದ್ದಾರೆ. ಏನು ಸೈನ್ಯಕ್ಕೆ ನೀಡುವ ವೇತನ ವಿಧಗಳು, ಅಥವಾ ವಿವಿಧ ಹಂತದ ನ್ಯಾಯಾಲಯಗಳು, ಅಥವಾ ಆಪ್ಷನ್ ಸಿನಲ್ಲಿದೆ ಭೂಕಂದಾಯ ಮತ್ತು ಧಾರ್ಮಿಕ ತೆರಿಗೆಗಳು, ಅಥವಾ ಆಪ್ಷನ್ಸ್ ಡಿನಲ್ಲಿದೆ ಗುಪ್ತಚರ ಇಲಾಖೆಯ ವಿಧಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ನೋಡಿ. ಈ ಒಂದು ಭಾಗ ಮತ್ತು ಬಲಿ ಎಂಬ ಅರ್ಥ ಏನಂದರೆ ಭೂಕಂದಾಯ ಧಾರ್ಮಿಕ ತೆರಿಗೆಗಳನ್ನು ವಿಧಿಸ್ತಿರ್ತಾರೆ. ಯಾರು? ಮೌರ್ಯರ ಕಾಲದಲ್ಲಿ, ಚಂದ್ರಗುಪ್ತ ಮೌರ್ಯ. ಭಾಗ ಮತ್ತು ಬಲಿ ಎಂಬ ಒಂದು ಅರ್ಥವನ್ನು ನೀಡುತ್ತವೆ ಭೂಕಂದಾಯ ಮತ್ತು ಧಾರ್ಮಿಕ ತೆರಿಗೆಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಸಪ್ತಾಂಗ ಸಿದ್ಧಾಂತದಲ್ಲಿ, ಅಂದರೆ ಸಪ್ತಾಂಗ ತೇರಿನಲ್ಲಿ ಸೇರಿರದ ಅಂಶ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸೇರಿರದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಏನು? ಆಪ್ಷನ್ಸ್ ಎ ಸ್ವಾಮಿ, ಆಪ್ಷನ್ಸ್ ಬಿ ಅಮಾತ್ಯ ಅಂತ ಕೊಟ್ಟಿದ್ದಾರೆ. ಅಮಾತ್ಯ ಅಂದರೆ ಮಂತ್ರಿ ಅಂತ ಕರಿತಿರ್ತಾರೆ. ಅದೇ ರೀತಿಗೆ ಆಪ್ಷನ್ ಸಿ ವರ್ಣ ಅಂತ ಕೊಟ್ಟಿದ್ದಾರೆ, ಅಂದರೆ ಜಾಸ್ತಿ ವ್ಯವಸ್ಥೆ. ಆಪ್ಷನ್ಸ್ ಡಿ ದುರ್ಗ, ಅಂದರೆ ಕೋಟೆ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ನಾವು ಯೋಚನೆ ಮಾಡೋದಾದರೆ, ಮೊದಲನೇದಾಗಿ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಯಾವುದಕ್ಕೆ ಸಂಬಂಧಿಸಪಟ್ಟಿದೆ ಅಂದರೆ ಇದೊಂದು ರಾಜ್ಯ ಆಡಳಿತಕ್ಕೆ ಸಂಬಂಧಪಟ್ಟಿದೆ. ರಾಜ್ಯ ಆಡಳಿತಕ್ಕೆ ಸಂಬಂಧಪಟ್ಟಂತಿದೆ. ಯಾವುದು? ಈ ಒಂದು ಅರ್ಥಶಾಸ್ತ್ರ ರಾಜ್ಯ ಆಡಳಿತಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ನಾವು ಇಲ್ಲಿ ಆಪ್ಷನ್ಸ್ನಲ್ಲಿ ಸ್ವಾಮಿ ಅಂದ್ರೇನು? ರಾಜ. ಈ ಒಂದು ರಾಜ್ಯಾಡಳಿತದಲ್ಲಿ ರಾಜ ಬೇಕು, ಪ್ರಮುಖ ವ್ಯಕ್ತಿ ಆಗುತ್ತಾನೆ. ಇದಕ್ಕೆ ಎ ಕರೆಕ್ಟ್ ಆಗಿದೆ. ಅದೇ ರೀತಿಗೆ ಅಮಾತ್ಯ. ಅಮಾತ್ಯ ಅಂದರೆ ಏನಂದರೆ ಮೌರ್ಯರ ಕಾಲದಲ್ಲಿ ಅಮಾತ್ಯ ಅಂದರೆ ಮಂತ್ರಿ ಆಗಿರ್ತಾರೆ ನೋಡಿ. ಇದು ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಆಪ್ಷನ್ಸ್ ಡಿನಲ್ಲಿ ದುರ್ಗ. ದುರ್ಗ ಅಂದರೆ ಏನಂದರೆ ಕೋಟೆ ಅಂತ ಆಗುತ್ತೆ. ಇದು ಕೂಡ ಕರೆಕ್ಟ್ ಆಗಿದೆ. ಆದರೆ ವರ್ಣ ಅಂದರೆ ಏನಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವರ್ಣ ಅಂದರೆ ಜಾತಿ ವ್ಯವಸ್ಥೆ ಅಂತೆ. ಇದು ಕಂಡು ಬರೋದಿಲ್ಲ ನೋಡಿ. ಜಾತಿ ವ್ಯವಸ್ಥೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಕಂಡು ಬರೋದಿಲ್ಲ. ಸಪ್ತಾಂಗ ಸಿದ್ಧಾಂತದಲ್ಲಿ ಕಂಡು ಬರದ ಅಂಶ ಯಾವುದಂದರೆ ಜಾತಿ ವ್ಯವಸ್ಥೆ. ಸೇರಿರದ ಅಂಶ ಯಾವುದಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ಕೂಡ ಕರೆಕ್ಟ್ ಆಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಬೃಹದ್ವಜ್ರನನ್ನು ಹತ್ಯೆ ಮಾಡಿ ಶೃಂಗ ವಂಶವನ್ನು ಸ್ಥಾಪಿಸಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಇದು ನೋಡಿ, ಡೈರೆಕ್ಟಾಗಿ ಶೃಂಗ ವಂಶವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಓಕೆ, ಶೃಂಗ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಯಾರು? ಏನು ಅಗ್ನಿಮಿತ್ರ, ಏನು ಪುಷ್ಯಮಿತ್ರ ಶೃಂಗನೋ, ಏನು ವಸುಮಿತ್ರ, ಏನು ದೇವಭೂತಿನೋ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಪುಷ್ಯಮಿತ್ರ ಶೃಂಗ. ಏನೋ ಈ ಒಂದು ಬೃಹತ್ನಂದನನ್ನು ಕೊಂದಿಗೆಸಿಂದ ಈ ಒಂದು ಶೃಂಗ ವಂಶವನ್ನು ಸ್ಥಾಪನೆ ಮಾಡಿದ ಯಾರಂದರೆ ಪುಷ್ಯಮಿತ್ರೆ ಶೃಂಗ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಅಶೋಕನ ಯಾವ ಶಾಸನದಲ್ಲಿ ಕಳಿಂಗ ಯುದ್ಧದ ಭೀಕರತೆ ಮತ್ತು ಅಶೋಕನ ಹೃದಯ ಪರಿವರ್ತನೆ ಬಗ್ಗೆ ಉಲ್ಲೇಖನವಿದೆ? ಅಂದರೆ ಒಂದು ಅಶೋಕ ಯಾವ ಶಾಸನದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಕಳಿಂಗ ಯುದ್ಧ ಮತ್ತು ಆತನ ಒಂದು ಪರಿವರ್ತನೆ ಆದ ಉಲ್ಲೇಖನ ಯಾವ ಒಂದು ಶಾಸನದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 13ನೇ ಬಂಡೆಗಲ್ಲು ಶಾಸನ, ಮೊಜರ್ ರಾಕ್ಸ್ ಎಡಿಟ್ 13 ಅಂತ ಇದೆ. ಆಪ್ಷನ್ ಸಿ 13ನೇ ಬಂಡೆಗಲ್ಲು ಶಾಸನದಲ್ಲಿ ಕಂಡುಬರುತ್ತದೆ. ಮುಂದೆ ನೋಡೋಣ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಇದು ಕೂಡ ಹೇಳಿಕೆ ರೂಪದಲ್ಲಿದೆ. ಅಶೋಕನ ಶಾಸನಗಳಲ್ಲಿ ಬಳಸಲಾದ ಲಿಪಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಗಮನಿಸಿ. ಮೊದಲನೇದಾಗಿ ಒಂದನೇದ್ದು ಭಾರತದ ಒಳಭಾಗದ ಶಾಸನಗಳು. ಅಂದರೆ ಇವು ಯಾವ ಲಿಪಿಯಲ್ಲಿ ಬಳಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬ್ರಾಯಿ ಲಿಪಿ. ಆಮೇಲೆ ಎರಡನೇದಾಗಿ ವಾಯುವ್ಯ ಭಾರತದ ಅಂದರೆ ಪಾಕಿಸ್ತಾನ ಪ್ರದೇಶದ ಶಾಸನಗಳು, ಇವು ಖರೋಷ್ಠಿ ಲಿಪಿಯಲ್ಲಿ ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮೂರನೇದಾಗಿ ಅಫ್ಘಾನಿಸ್ತಾನದ ಶಾಸನಗಳು,
ಅಫ್ಘಾನಿಸ್ತಾನದಲ್ಲಿರುವಂಥ ಶಾಸನಗಳು ಅರೇಮಿಕ್ ಮತ್ತು ಗ್ರೀಕ್ ಲಿಪಿಯಲ್ಲಿ ಬರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತ ಹೇಳಿದ್ದಾರೆ. ಅಂದರೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಮೇಲಿನ ಎಲ್ಲವೂ ಸರಿ, 1 ಸರಿ, 2 ಸರಿ, 3 ಸರಿ. ಅಂದರೆ ಭಾರತದ ಒಳಭಾಗದ ಶಾಸನಗಳು ಬ್ರಾಯಿ ಲಿಪಿಯಲ್ಲಿ ಕಂಡುಬರ್ತವೆ. ವಾಯುವ್ಯ ಭಾರತದ ಅಂದರೆ ಪಾಕಿಸ್ತಾನದ ಪ್ರದೇಶದಲ್ಲಿರುವ ಒಂದು ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿ ಕಂಡುಬರ್ತದೆ. ಅದೇ ರೀತಿಗೆ ಅಫ್ಘಾನಿಸ್ತಾನದ ಒಂದು ಶಾಸನಗಳು ಅರೇಮಿಕ್ ಆಗಿರ್ಬೋದು ಮತ್ತು ಗ್ರೀಕ್ ಲಿಪಿಯಲ್ಲಿ ಕಂಡುಬರ್ತವೆ. ಯಾರು? ಈ ಒಂದು ಅಶೋಕನ ಒಂದು ಸಾಮ್ರಾಜ್ಯದ ರಾಜನನ್ನು ಈ ಒಂದು ಲಿಪಿಗಳನ್ನು ಬಳಕೆ ಮಾಡಿರ್ತಾನೆ. ಯಾವ್ಯಾವು? ಬ್ರಾಯಿ ಲಿಪಿ, ಖರೋಷ್ಠಿ ಲಿಪಿ, ಅರೇಬಿಕ್ ಮತ್ತು ಗ್ರೀಕ್ ಲಿಪಿಯನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಅಶೋಕ ಆಗಿರ್ತಾನೆ. ಇಲ್ಲಿಗೆ ಈ ಒಂದು ಕ್ವೆಶನ್ ಮುಗಿದಿರ್ತವೆ. ಹಾಗಾದರೆ ಫ್ರೆಂಡ್ಸ್, ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಕಮೆಂಟು ವಿತ್ ಯುವರ್ ಸ್ಕೋರ್. ಅಂದರೆ ಇಲ್ಲಿವರೆಗೂ ನೀವು ಎಷ್ಟು ಕರೆಕ್ಟ್ ಮನಸ್ಸಿನಲ್ಲಿ ಅಂದ್ಕೊಂಡ್ರೋ ಅಥವಾ ಒಂದು ಹಾಳೆಯಲ್ಲಿ ಬರ್ಕೊಂಡ್ರೋ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಶೇರ್ ಯುವರ್ ವಿಡಿಯೋಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಬೇಗನೆ ಒಂದು ಲೈಕ್ನ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ ಫ್ರೆಂಡ್ಸ್, ಟೇಕ್ ಕೇರ್.